ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಭೈರಪ್ಪನ ಫಾಲ್ಸಿಗೆ ಬಂದೀವಿ. ಇದು ಹುಬ್ಬಳ್ಳಿಯಿಂದ ಜಸ್ಟ್ ಒಂದು 18 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಒಳಗಡೆ ಐತಿ. ಈಗ ಆಲ್ರೆಡಿ ನಾವು ಕುರುವಿನಕೊಪ್ಪಕ್ಕೆ ಬಂದೀವಿ. ಹುಬ್ಬಳ್ಳಿಯಿಂದ ಕುರುವಿನಕೊಪ್ಪಕ್ಕೆ ಬರ್ಬೇಕು. ಫಸ್ಟ್ ಕುರುವಿನಕೊಪ್ಪದಿಂದ ನೆಕ್ಸ್ಟ್ ಫಾಲ್ಸ್ ಇಲ್ಲಿಂದ ನಡ್ಕೊಂತ ಹೋಗೋದು. ಈಗ ಜಸ್ಟ್ ನಾವು ಪಾರ್ಕಿಂಗ್ ಒಳಗಡೆ ಇದ್ದೀವಿ. 2 ವೀಲರ್ ಹೋಗ್ತೈತಿ, ಅದರ 4 ವೀಲರ್ ಹೋಗಂಗಿಲ್ಲ. ಅದಕ್ಕೆ ನಾವು ಇಲ್ಲೇ ಗಾಡಿ ಪಾರ್ಕ್ ಮಾಡೀವಿ. ಪಾರ್ಕ್ ಮಾಡಿ ನೆಕ್ಸ್ಟ್ ಮುಂದ್ಗಡೆ ಹೋಗ್ತಾ ಇದೀವಿ. ಈಗ ಎಲ್ಲರೂ ಸೇರಿ ಭೈರಪ್ಪನ ಫಾಲ್ಸಿಗೆ ಹೊಂಟೇವಿ. ಭೈರಪ್ಪನ ಕೊಳ್ಳನು ಅಂತ ಹೇಳ್ತಾರ, ಭೈರಪ್ಪನ ಫಾಲ್ಸ್ನು ಅಂತ ಹೇಳ್ತಾರ. ನೀವು ಹುಬ್ಳಿಯಿಂದ ಜಸ್ಟ್ ಒಂದು 18 ಕಿಲೋಮೀಟರ್ಸ್ ಐತಿ. ಒನ್ ಟೈಮ್ ಖಂಡಿತವಾಗಿ ಬಂದು ಹೋಗ್ರಿ ಫಾಲ್ಸ್ಗೆ. ನೋಡೋಣ ಬರ್ರಿ ಹೆಂಗೈತಿ ಫಾಲ್ಸ್ ಅಂತ ಹೇಳಿ. ಇವತ್ತು ನಾವು ಹೋಗ್ತಾ ಇರೋದು ಭೈರಪ್ಪನ ಫಾಲ್ಸ್. ಇದಕ್ಕೆ ಭೈರಪ್ಪನ ಕೊಳ್ಳನು ಅಂತ ಹೇಳ್ತಾರ. ಈಗ ಜಸ್ಟ್ ನಾವು ಇಲ್ಲಿ ಹುಬ್ಳಿಯಿಂದ 18 ಕಿಲೋಮೀಟರ್ಸ್ ಅಷ್ಟೇ ಐತಿ. ಈಗ ನಾವು ಕುರುವಿನಕೊಪ್ಪದ ಸಮೀಪನೇ ಇದ್ದೀವಿ. ಕುರುವಿನಕೊಪ್ಪದಕ್ಕಿಂತ ಮುಂಚೆ ಚಳಮಟ್ಟಿ ಕ್ರಾಸ್ ಅಂತ ಬರ್ತೈತಿ. ಅದರ ನಂತರ ಕುರುವಿನಕೊಪ್ಪ ಅಂಥೇಳಿ ಒಂದು ಹಳ್ಳಿ ಬರ್ತೈತಿ. ಇವಾಗ ನೋಡ್ರಿ, ಇಲ್ಲಿಂದ ಟರ್ನ್ ತಗೊಂಡ್ರೆ ಕುರುವಿನಕೊಪ್ಪ ಸ್ಟಾರ್ಟ್ ಆಕ್ಕೈತಿ. ಈ ಕುರುವಿನಕೊಪ್ಪ ಹಳ್ಳಿ ಒಳಗಡೆ ಹೋಗ್ಬೇಕು. ಹಳ್ಳಿ ಒಳಗಡೆ ಹಂಗೆ ಹೋಗ್ತಾ ಹೋಗ್ತಾ ಅಲ್ಲಿ ಮುಂದೆ ನಮಗೊಂದು ದೇವಸ್ಥಾನ ಸಿಗ್ತೈತಿ. ಆ ದೇವಸ್ಥಾನದಿಂದ ಮತ್ತೆ ರೈಟ್ ಟು ಲೆಫ್ಟ್ ನೀವು ಇಲ್ಲಿ ನೋಡ್ಕೋಬೋದು. ನಾವು ಒಂದು ಗಾಡಿ ಯಾವ ಟೈಪ್ ಹೋಗ್ತಾ ಇದೆ ಅಂತ ಹೇಳಿ. ಸೇಮ್ ನೀವು ಅದೇ ವೇನಲ್ಲೇ ಹೋಗ್ಬೇಕು. ಲಾಸ್ಟ್ ಅಲ್ಲೊಂದು ಶಾಪ್ ಬರ್ತೈತಿ. ಆ ಶಾಪ್ ಬಿಟ್ರೆ ಮುಂದೆ ನಿಮ್ಗೆ ಏನು ಸಿಗಂಗಿಲ್ಲ ತಗೊಳಕ. ನೀವೇನಾದ್ರೂ ಸ್ವಲ್ಪ ಲೈಟ್ ಸ್ನ್ಯಾಕ್ಸ್ ಏನಾದರೂ ಬೇಕಿದ್ರೆ ಆ ಶಾಪ್ ಒಳಗಡೆ ತಗೋಬೋದು. ಅಲ್ಲಿ ನಿಮ್ಗೆ ಮುಂದ್ಗಡೆ ಏನು ಸಿಗಂಗಿಲ್ಲ. ಇಲ್ಲೇನು ಶಾಪ್ ಲಾಸ್ಟ್ ಒಂದು ಶಾಪ್ ಬರ್ತೈತಲ್ಲ ವಿಡಿಯೋ ಒಳಗೆ, ಅದೇ ಶಾಪ್ ಒಳಗೆ ನೀವು ಏನಾದರೂ ತಗೋಬೋದು. ಇಲ್ಲ ನೀವು ಮನೆಯಿಂದ ಕಟ್ಕೊಂಡು ತೊಗೊಂಡು ಹೋಗಿ ಅಲ್ಲೇ ಊಟ ಮಾಡ್ಬೋದು. ಆದ್ರೆ ಬೇರೆ ಏನು ಸಿಗಂಗಿಲ್ಲ ಅಲ್ಲಿ. ಜಸ್ಟ್ ನೀವು ನೇಚರನ್ನು ನೋಡ್ಕೋಬೋದು, ಫಾಲ್ಸನ್ನು ನೋಡ್ಬೋದು. ಯಾರು ನೇಚರನ್ನು ಭಾಳ ಇಷ್ಟಪಡ್ತೀರಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದಂಥ ಪ್ಲೇಸ್ ಅಂತಲೂ ಹೇಳ್ಬೋದು ನೀವು. ಭಾಳ ಚಂದ ಐತಿ ನೇಚರ್ ವೈಸ್. ಇವಾಗ ಈ ವಿಡಿಯೋ ಒಳಗೆ ಇನ್ ಡೀಟೇಲ್ ಆಗಿ ಫುಲ್ ಭೈರಪ್ಪನ ಫಾಲ್ಸ್ ಹೆಂಗೈತಿ ಅಂತ ಹೇಳಿ ತೋರಿಸ್ತೈತಿ. ನೋಡೋಣ ಬರ್ರಿ. ಈಗ ಕುರುವಿನಕೊಪ್ಪದೊಳಗೆ ಇದೇವು ನಾವು. ಇಲ್ಲೇ ಒಂದು ಲಾಸ್ಟ್ ಶಾಪ್ ಐತಿ. ಈ ಶಾಪ್ ಒಳಗೆ ನೀವು ಏನು ತಗೋಬೇಕು ಅಂತ ತಗೋರಿ. ಮುಂದೆ ಯಾವುದೂ ಅಂಗಡಿ ಇಲ್ಲ ಅಂತ ಹೇಳ್ತಾರೆ. ಈಗ ಸ್ಟ್ರೇಟ್ ಒಂದೇ ರೋಡ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಭೈರಪ್ಪನ ಫಾಲ್ಸಿಗೆ ಬಂದೀವಿ. ಫಾಲ್ಸ್ ಇಲ್ಲಿಂದ ನಡ್ಕೊಂತ ಹೋಗೋದು. ಈಗ ಜಸ್ಟ್ ನಾವು ಪಾರ್ಕಿಂಗ್ ಒಳಗಡೆ ಇದ್ದೀವಿ. 2 ವೀಲರ್ ಹೋಗ್ತೈತಿ, ಅದರ 4 ವೀಲರ್ ಹೋಗಂಗಿಲ್ಲ. ಅದಕ್ಕೆ ನಾವು ಇಲ್ಲೇ ಗಾಡಿ ಪಾರ್ಕ್ ಮಾಡೀವಿ. ಪಾರ್ಕ್ ಮಾಡಿ ನೆಕ್ಸ್ಟ್ ಮುಂದ್ಗಡೆ ಹೋಗ್ತಾ ಇದೀವಿ. ಈಗ ಎಲ್ಲರೂ ಸೇರಿ ಭೈರಪ್ಪನ ಫಾಲ್ಸಿಗೆ ಹೊಂಟೇವಿ. ಭೈರಪ್ಪನ ಕೊಳ್ಳನು ಅಂತ ಹೇಳ್ತಾರ, ಭೈರಪ್ಪನ ಫಾಲ್ಸ್ನು ಅಂತ ಹೇಳ್ತಾರ. ನೋಡೋಣ ಬರ್ರಿ ಹೆಂಗೈತಿ ಫಾಲ್ಸ್ ಅಂತ ಹೇಳಿ. ಇಲ್ಲೇ ಫಾಲ್ಸ್ ನೋಡಿ, ಸಣ್ಣದೊಂದು ಫಾಲ್ಸ್, ಜಾನ್ವಿ ಫಾಲ್ಸ್. ಮಸ್ತ್ ಇದೆ ಸಣ್ಣ ಫಾಲ್ಸ್. ಸಣ್ಣದ ಫಾಲ್ಸ್ ಇದು. ವಾವ್, ನೀರು ಮಸ್ತ್ ಐತಲ್ಲ. ಟೂ ವೀಲರ್ಸ್ ತೊಗೊಂಬಂದ್ರೆ ನೀವು ಇಲ್ಲಿ ತನಕನೂ ಬರ್ಬೋದು. 4 ವೀಲರ್ಸ್ ಇಲ್ಲಿ ತನಕ ಬರೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ದೂರನ ಗಾಡಿ ಪಾರ್ಕ್ ಮಾಡಿ ಈಗ ನಡ್ಕೋತ ಬಂದೀವಿ. ಇನ್ನೂ ಸ್ವಲ್ಪ ಇನ್ನೊಂದು 1.5 ಕಿಲೋಮೀಟ್ರ್ ಇಲ್ಲೇ ಒಳಗಡೆ ನಡ್ಕೋತ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಹೋಗೋಣಂತೆ. ಸುತ್ತ
ಬಿಸಿಲು ಗುಡ್ಡದ ಮಧ್ಯೆ ಭೈರಪ್ಪ ಫಾಲ್ಸ್ ಐತಿ. ನಾನು ಈಗ ಫಸ್ಟ್ ಟೈಮ್ ಹೋಗಾಕ್ತೀನಿ ಭೈರಪ್ಪ ಫಾಲ್ಸಿಗೆ. ನೋಡೋದಂತ ಹೆಂಗಿರ್ತದೆ ಅಂತೇಳಿ. ನೋಡಿ ಈಗೆಲ್ಲ ಪೂರ ಟ್ರೆಕ್ಕಿಂಗ್ ಮಾಡ್ಕೋತಾನೆ ಹೋಗೋದ. ಭೈರಪ್ಪ ಫಾಲ್ಸ್, ಕುರುವಿನಕೊಪ್ಪ. ನಮ್ಮ ಜಾನ್ವಿನೂ ಫಾಲ್ಸ್ ನೋಡಕ್ಕೆ ಬಂದಾಳೀಗ. ಹಿಂಗಾಗಿ ಪೂರ ಟ್ರೆಕ್ಕಿಂಗ್ ಹೋಗೋದೈತಿ. ಬೆಟ್ಟ ಹತ್ಕೊಂತ ಹೋಗ್ಬೇಕು ಪೂರ. ಟ್ರ್ಯಾಕಿಂಗ್ ಹಿಂಗ ಹೋಗೋದ. ಈಗ ಹಿಂಗ ಪೂರ ಟ್ರೆಕ್ಕಿಂಗ್ ಮಾಡ್ಕೊಂತ 1 ಕಿಲೋಮೀಟರ್ ಹೋಗ್ಬೇಕು ನೋಡ್ರಿ. ಈಗ ಒಂದು 1/2 ಕಿಲೋಮೀಟರ್ಗಿಂತಲೂ ಜಾಸ್ತಿನ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದೀವಿ. ಇನ್ನೇನು ದೂರ ಇಲ್ಲ. ಸೌಂಡ್ ಕೇಳಾತೈತಿ, ಫಾಲ್ಸದ್ದು ಸೌಂಡ್ ಕೇಳಾತೈತಿ, ಮತ್ತು ಜನದೂ ಸೌಂಡ್ ಕೇಳಾತೈತಿ. ಈಗ ಹಿಂಗೆ ಮತ್ತೆ ಮುಂದೆ ಹೋಗೋದು. ಬರ್ರಿ. ನಮಗಂತೂ ಸಾಕಾಯ್ತು ನೋಡ್ರಿ. ಈಗ ಆಲ್ರೆಡಿ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬಂದೇವಿ. ಈಗೇನು ಜಸ್ಟ್ ಫಾಲ್ಸ್ ಸಮೀಪನ ಐತೆ ಅಂತ ಅನಿಸ್ತೈತಿ. ಅಲ್ಲಿ ಜನನೂ ಕಾಣತ್ತಾರ, ಸೌಂಡ್ ಕೇಳಾತೈತಿ. ಬರ್ರಿ ಭೈರಪ್ಪನ ಫಾಲ್ಸ್ ಹೆಂಗೈತಿ ನೋಡೋಣಂತೆ. ನಾವು ಭೈರಪ್ಪ ಫಾಲ್ಸ್ ಬಂದಿದ್ದೆ ಫಸ್ಟ್ ಟೈಮ್. ಅಂದಾಜು 2 ಕಿಲೋಮೀಟ್ರಿಗೆ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬಂದ್ವಿ. ಸಗಿ ಸಾನು ಇಲ್ಲಿ ಸಗಿಮಾ. ಹಾಂ ಸರೌಂಡಿಂಗ್ ಪೂರ ತಗೋ. ಹೌದಲ್ಲ, ಅದೇ ಮಾಡಿದ್ದೇನೆ. ಏನಿಲ್ಲ ಬಾಲೆ ಹಿಂಗಾಯ್ತು. ಅಲ್ಲೇ ನಿಲ್ಲ ಕಾಲ್ ಬಿಡ್ತಾವ.
ಅಂದಾಜಿಗೆ 2 ಕಿಲೋಮೀಟ್ರ್ ನಾವು ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲ್ಗಡೆ ಬಂದ್ವಿ. ದೂರಿಂದ ಅಷ್ಟೇ ನೋಡಿದ್ವಿ ಭೈರಪ್ಪನ ಫಾಲ್ಸ್. ಅಲ್ಲಿ ಮತ್ತು ಫುಲ್ ಕೆಳಗಡೆ ಎಲ್ಲ ಭಾಳ ಮಳೆ ಆಗೈತಲ್ಲ, ಭಾಳ ಮಳೆ ಆಗಿದ್ದಕ್ಕೆ ಕಾಲೆಲ್ಲ ಭಾಳ ಜಾರಾಕತ್ತಾವು. ಹೀಗಾಗಿ ನಾವು ಅಲ್ಲೇನು ಜಾಸ್ತಿ ಕೆಳಗಡೆ ಹೋಗಲಿಲ್ಲ, ಅಷ್ಟು ದೂರಿಂದ ನೋಡ್ಕೊಂಬಂದ್ವಿ. ನೀವು ಒನ್ ಟೈಮ್ ಈ ಫಾಲ್ಸಿಗೆ ವಿಸಿಟ್ ಮಾಡಿರಿ, ಚೆನ್ನಾಗೈತಿ. ಇಲ್ಲಿ ಆ್ಯಕ್ಚುಲಿ 2 ರೋಡ್ ಇದಾವಂತ ಅನಿಸ್ತೈತಿ. ನಾನು ಫಸ್ಟ್ ಟೈಮ್ ಬಂದೀನಿ. ನಾವು ಬೇರೆ ರೋಡ್ನಿಂದ ಬಂದೀವಿ. ಇನ್ನೊಂದು ರೋಡ್ ಆ ಸೈಡಿಂದ ಬಂದರೆ ಆ ಸೈಡ್ ಎದುರುಗಡೆಯಿಂದ ನೀವು ಫಾಲ್ಸನ್ನು ನೋಡ್ಬೋದು. ನಾವು ಬಂದ್ರೆ ನೀವು ಕೆಳಗಡೆ ನೀರು ಬೀಳ್ತೈತಲ್ಲ ಆ ಪ್ಲೇಸಿಗೆ ಬರ್ತೀರಿ. ಚಾಯ್ಸ್ ನಿಮ್ದು ಯಾವ ರೂಟ್ನಿಂದ ಬರ್ತೀರಿ ಅಂಥೇಳಿ. ಎಸ್, ನೇಚರ್ ವೈಸ್ ಈ ಪ್ಲೇಸ್ ಮಸ್ತ್ ಐತ್ರಿ. ನಿಸರ್ಗದ ಸೌಂದರ್ಯವನ್ನು ನೀವು ಸವಿಬೋದು. ನಿಸರ್ಗ ಸ್ವರ್ಗ ಇದೆ ಇಲ್ಲಿ, ನೋಡಲಿಕ್ಕೆ ಭಾಳ ಚೆನ್ನಾಗಿದೆ. ಹಾಂ, ಈ ಕಾಡೊಳಗೆ ಅಡ್ಡಾಡಕ್ಕೆ ಮಸ್ತ್ ಮಜಾ ಬರ್ತೈತಿ. ಈಗ ನೋಡ್ರಿ, ನಾವೆಲ್ಲರೂ ಪೂರಾ ಭೈರಪ್ಪನ ಫಾಲ್ಸ್ ನೋಡ್ಕೊಂಬಂದ್ವಿ. ಕಂಟಿನ್ಯೂ ಆಗಿ ಮಳೆ ಇತ್ತು. ಕಂಟಿನ್ಯೂ ಆಗಿ ಮಳೆ ಇತ್ತು ಇಷ್ಟು ದಿವಸ. ಆದರೆ ಇವತ್ತು ಪುಣ್ಯಕ್ಕೆ ಯಾವುದು ಮಳೆಯದು ಏನು ಬಂದಿಲ್ಲ. 2 ಕಿಲೋಮೀಟ್ರ್ ನಾವು ಇಲ್ಲೇ ಟ್ರೆಕ್ಕಿಂಗ್ ಮಾಡ್ಕೊಂಡು ಈಗ ಹತ್ತಿದ್ವಿ. ಮತ್ತು ವಾಪಸ್ಸಿಗೆ ಇಳಿಬೇಕು. ಇಲ್ಲಿ ನಮ್ಮ ಜಾನು ಪುಟಾನು ಐತಿ, ಅದು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಾಳೆ ಈಗ ನಮ್ಮ ಜಾನು. ಇಳಿಯುವಾಗ ಸ್ಲೋ ಮೋಷನ್ ಇಳಿರಿ, ಇಲ್ಲಾಂದ್ರೆ ಗುಡುಗುಡು ಅಂತ ಇಲ್ಲಿ ಪೂರಾ ಟ್ರೆಕ್ಕಿಂಗ್ ಮಾಡ್ಕೊಂತ ಹೋಗೋದು. ಯಾರು ಟ್ರೆಕ್ಕಿಂಗ್ ಇಷ್ಟಪಡ್ತಿರಲ್ಲ ಅಂಥವ್ರು ಈ ಪ್ಲೇಸಿಗೆ ಬರಾಕ ಭಾಳ ಚಲೋ ನೋಡ್ರಿ. ಯಾರು ನೀರಾಗ ಆಡಕ್ಕೆ ಇಷ್ಟಪಡ್ತೀರಿ ಅವ್ರು ಬರ್ತಿರೋ. ಆದರೆ ನೀರೊಳಗೆ ಇಳಿಬೋದ. ಮಳೆ ಭಾಳ ಐತಲ್ಲ, ಮಳೆ ಭಾಳ ಆಗಿದ್ದಕ್ಕೆ ಅಲ್ಲೆಲ್ಲ ರಾಡಿ ಭಾಳ ಆಗೈತಿ. ಆಮೇಲೆ ಕಾಲೆಲ್ಲ ಜರ್ಸಾತೈತಿ. ಹೀಗಾಗಿ ನಾವು ಯಾರು ಕೆಳಗಡೆ ತನಕ ಹೋಗಲಿಲ್ಲ, ಅಷ್ಟು ದೂರತ್ತ ನಿಂತ್ಕೊಂಡು ಫಾಲ್ಸನ್ನು ನೋಡ್ಕೊಂಬಂದೀವಿ ನೋಡ್ರಿ. ಇನ್ನು ಜನ ಬರಾಕತ್ತಾರ. ಸಾಯಂಕಾಲ ಟೈಮ್ ಆಗೈತಿ. ನಾವೀಗ ಒಂದು ಗಂಟೆಗೆ ಹತ್ತಕ್ಕೆ ಚಾಲೂ ಮಾಡಿದ್ವಿ. 3:30 ಆಯ್ತು ನಾವು ಬಂದಿಲ್ಲ ರೀಚ್ ಆಗ್ಬೇಕಂದ್ರೆ. ಈಗ ಕೆಳಗಡೆ ಹೋಗಿ ರೀಚ್ ಆಗ್ಬೇಕಂದ್ರೆ ಎಷ್ಟು ಟೈಮ್ ಹಿಡಿತೈತಿ ನೋಡೋಣಂತ. ಮಳೆ ಕಂಟಿನ್ಯೂ ಮಳೆ ಐತಲ್ಲ, ಹೀಗಾಗಿ ಎಲ್ಲ ಕಡೆನೂ ಸ್ವಲ್ಪ ಕಾಲು ಜರಿತಾವ. ಸ್ವಲ್ಪ ನೋಡ್ಕೊಂಡನ ಕಾಲಿಡ್ರಿ. ಈ ಫಾಲ್ಸಿದ್ದು ಒಂದು ವಿಶೇಷತೆ ಅಂದರೆ ಇದು ಮಳೆಗಾಲದೊಳಗೆ ಅಷ್ಟೇ ಇರ್ತೈತಿ, ಬೇಸಿಗೆ ಒಳಗೆ ಬಂದ್ರೆ ಇರಂಗಿಲ್ಲ. ಮಳೆ ಕಂಟಿನ್ಯೂ ಆಗಿ ಹತ್ತಿರ್ಬೇಕು, ಅವಾಗಷ್ಟು ಗುಡ್ದಾಗಿಂದ ನೀರು ಬರ್ತೈತಿ, ಫಾಲ್ಸ್ ಕ್ರಿಯೇಟ್ ಆಕೈತಿ. ಬೇಸಿಗೆ ಒಳಗೆ ಬಂದ್ರೆ ಇಲ್ಲಿ ಫಾಲ್ಸ್ ನಿಮ್ಗೆ ನೋಡಕ್ಕೆ ಸಿಗಂಗಿಲ್ಲ. ಅದಕ್ಕೆ ನೀವು ಮಳೆಗಾಲದೊಳಗೆ ಪ್ಲ್ಯಾನ್ ಮಾಡ್ಬೇಕು ಮಾಡಿದ್ರೆ ಮಳೆಗಾಲದೊಳಗನ ಬರ್ರಿ. ಈಗ ಫಾಲ್ಸ್ ಎಲ್ಲ ನೋಡ್ಕೊಂಡ್ಬಂದ್ವಿ. ಸ್ವಲ್ಪ ಸಣ್ಣಾಗಿ ಮಳೆನೂ ಬರಾಕತೈತಿ. ಇನ್ನೇನು ನಿಯರ್ನೇ ಇದ್ದೀವಿ. ಇಲ್ಲೇ ಪಾರ್ಕಿಂಗ್ ಬರ್ತದೆ. ಅಲ್ಲೆಲ್ಲ ಈ ಟೈಪ್ ಎಲ್ಲ ನೀರು ಹರಿಯಾಕತೈತಿ. ಎಷ್ಟು ಮಸ್ತ್ ಅನಿಸ್ತೈತಿ, ತಿಳಿ ನೀರು. ಮಳೆ ಇನ್ನೇನು ಜೋರನ ಬರ್ತೈತಿ ಅಂತ ಅನಿಸ್ತೈತಿ. ಇದೆ ಚೆನ್ನಾಗಿದೆ. ಸ್ವಲ್ಪ ಸೈಡಿಗೆ ಬರ್ರಿ. ನೇಚರ್ ಭಾಳ ಚೆನ್ನಾಗಿದೆ. ಅಲ್ಲೆಲ್ಲ ನೋಡ್ರಿ ಪ್ರಕೃತಿ ಸೌಂದರ್ಯವನ್ನು ಸವಿಬೋದು. ಕೆರಿ ಮಸ್ತ್ ನೋಡ್ರಿ.
ಬಂದೇ ಇಲ್ಲ ಇನ್ನ